ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕ್ರಮ ಸೆಂಟರ್, ಅಶೋಕನ ಗೋಕರ್ಣ. ನನ್ನ ಜೊತೆಗಿದ್ದಾರೆ ಸದಾನ್ ಮಾರ್ಕಂಡೆ ಅವರು. ನಮಸ್ತೆ. ನಮಸ್ಕಾರ. ನಮ್ಮ ಸಂಬಂಧ ಆಗಬೇಕು, ರಿಲೇಷನ್. ಅವರು ಸಸ್ಯ ಸಂಜೀವಿನಿಗೆ ಬಂದು ಚಿಕಿತ್ಸೆ ಪಡ್ಕೊಂಡ್ರು. ಅವರಿಗೆ ಹೇಗೆ ಅನಿಸ್ತು ನಮ್ಮ ಸಸ್ಯ ಸಂಜೀವಿನಿ ಅಂತ ಅವರಿಂದನೇ ಕೇಳುವ. ನಾನು ಆ್ಯಕ್ಚುಲಿ ಸಸ್ಯ ಸಂಜೀವಿನಿಗೆ ಬಂದಿದ್ದು ಪತಂಜಲಿ ಹೇಳಿದ್ದು ನಾನೇ. ಈ ಡೇಟಿಗೆ ಬರ್ತೀನಿ, ಏನೇನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ, ಏನೇನು ಚಿಕಿತ್ಸೆ ತಗೊಳ್ಬೇಕು ಅಂತ. ಎಲ್ಲ ನಿನಗೆ ಬಿಟ್ಟಿದ್ದು. ಈ ಡೇಟಿಗೆ ಬರ್ತೀನಿ, ಈ ಡೇಟಿಗೆ ಹೋಗ್ತೀನಿ ಅಂತ ಅಷ್ಟೇ ಹೇಳಿದ್ದು ನಾನು ಬರಬೇಕಾದ್ರೆ. ಆದ್ರೆ ಬಂದಮೇಲೆ ಎಸ್ಪೆಷಲಿ ಇದು ಯೋಗ ಆಗಲಿ, ಉಳಿದು ಥೆರಪೀಸ್, ಓಕೆ, ಮಸಾಜ್ ಎಲ್ಲ ಕಡೆ ಇರುತ್ತೆ. ಅದು ದಟ್ ಈಸ್ ನಾಟ್ ದಟ್ ಮೇಜರ್ ಡಿಫ್ರೆನ್ಸ್ ಕಂಪೇರ್ಡ್ ಟು ಅದರ್ಸ್, ಎಕ್ಸೆಪ್ಟ್ ಸಮ್ ಮೆಡಿಸಿನ್ಸ್, ದಟ್ ಕೈಂಡ್ ಆಫ್ ಥಿಂಗ್ಸ್. ಆದರೆ ಉಳಿದಿದ್ದು ಅಂತಂದರೆ ಪ್ರಕೃತಿ, ಬೆಳಗ್ಗೆ ಎದ್ದು ವಾಕ್ ಹೋಗೋದಾಗಲಿ, ಗೋಶಾಲೆ ಆಗಲಿ, ಈಗ ನಾಯಿ ಮನೆ, ನಮಗೆ ನಾಯಿ ಅಂದರೆ ಇಷ್ಟ, ನಾಯಿ ಮನೆ ಕಡೆ ಹೋಗೋದು, ಈಗ ಬಲ್ಬೀಮ ಅವ್ರನ್ನೆಲ್ಲ ಹೋಗಿ ಮಾತಾಡ್ಸೋದು, ದಟ್ ಈಸ್ ವೆರಿ ಯುನೀಕ್. ಅದು ಆ ಥರ ಎಲ್ಲೂ ಸಿಗಲ್ಲ ವಿತ್ ದಿಸ್ ಟ್ರೀಟ್ಮೆಂಟ್. ಹಾಗಾಗಿ ನನಗೆ 24 ದಿನ ಹೇಗೆ ಹೋಗಿದೆ ಅಂತಲೇ ಗೊತ್ತಾಗಿಲ್ಲ. ಮತ್ತೆ ದಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಏನು ಅಂತಂದ್ರೆ, ಇಲ್ಲಿ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಬರೀ ಚಿಕಿತ್ಸೆ ಒಂದನ್ನ ಕೇಂದ್ರೀಕರಿಸ್ಕೊಂಡು ಮಾಡ್ತಾ ಇರುವಂತಹದ್ದಲ್ಲ. ಇಲ್ಲಿ ಹೀಲಿಂಗ್ ಹೇಳುವಂತಹದ್ದು ಎಲ್ಲ ರೀತಿಯಿಂದನೂ ಆಗ್ಬೇಕು. ಸೊ ನಮ್ದು ಪ್ರತಿ ಒಂದು ಕಡೆಯಿಂದ ಕೂಡ ಹೀಲಿಂಗ್ ಆಗ್ಬೇಕು. ಅದು ಫಿಸಿಕಲಿ ಇರ್ಬೋದು, ಸೈಕಲಾಜಿಕಲಿ ಇರ್ಬೋದು, ಗೋಶಾಲೆ ಇರ್ಬೋದು, ನಮ್ದು ಗಾರ್ಡನ್ ಇರ್ಬೋದು, ಅಥವಾ ಶ್ವಾನ ಶಾಲೆ ಇರ್ಬೋದು. ಇವೆಲ್ಲದೂ ಕೂಡ ಮನಸ್ಸಿಗೆ ರಿಲ್ಯಾಕ್ಸೇಷನ್ ಅನ್ನ ಕೊಡುವಂಥದ್ದು. ಆಕಳ ಜೊತೆಗೆ ಇದ್ರೆ ಸಾಕು, ಫೀಲ್ ಆಗುವಂಥದ್ದು. ಅವರು ಲೆಂತಿ ಟ್ರೀಟ್ಮೆಂಟ್ ತಗೊಂಡಿದ್ರು, ಅರೌಂಡ್ 24-25 ಡೇಸ್ ಟ್ರೀಟ್ಮೆಂಟ್. ಮತ್ತೊಂದು ಹೇಳಲೇಬೇಕು, ಸೋಮೇಶ್ವರ್ ನಮ್ಮ ಡೈಲಿ ಗಾರ್ಡನ್ ವಾಕ್ ಕರ್ಕೊಂಡು ಹೋದಾಗ ಅವ್ರು ತುಂಬ ಬೊಟಾನಿಕಲ್ ನೇಮ್ ಹೇಳ್ತಾ ಇದ್ರು. ಆದರೆ ಗಿಡದ ಔಷಧಿ ಗುಣ ಗೊತ್ತಾಗಿದೆ, ಸುಮಾರು ಗಿಡದ್ದು, ಎಲ್ಲದೂ ಗೊತ್ತಾಗಲಿಲ್ಲ. ಆದರೆ 75% ಅಂಡರ್ಸ್ಟುಡ್. ದಟ್ ವಾಸ್ ಅ ವೆರಿ ರೇರ್ ಎಕ್ಸ್ಪೀರಿಯನ್ಸ್. ಅಂತ ನಮಗೆ ಆ ಥರ ಗಿಡಗಳನ್ನ ನಾನು ನೋಡೇ ಇರಲ್ಲ. ಲೈಕ್ ಮಧುನಾಶಿನಿ ವಿಚ್ ಬ್ಲಾಕ್ಸ್ ದ ಸ್ವೀಟ್. ಎಸ್ಪೆಷಲಿ ದಟ್ ಈಸ್ ವೆರಿ ಇಂಪ್ರೆಸಿವ್ ಟು ಶೋಕೇಸ್. That kind of things is very 3 to 4 useful. complete sweet. So that garden walk is also very good because lot of people will not see that medicinal plants. ಅದು ತುಂಬ ಹೆಲ್ಪ್ ಆಗುತ್ತೆ. ಅದರಿಂದ ಮೋರ್ ಕಾನ್ಫಿಡೆನ್ಸ್, ಇದನ್ನ ನಮ್ಮ ಡೈಲಿ ಟ್ರೀಟ್ಮೆಂಟಿಗೆ ಯೂಸ್ ಮಾಡ್ತಾರೆ ಅಂತ ಹೇಳೋದು ಒಂದು. ಸ್ಲೋ ರಿಯಾಕ್ಟ್ ಆಗ್ತದೆ, ಬೇಗ ರಿಸಲ್ಟ್ ಸಿಗೋದಿಲ್ಲ. ಆದ್ರೆ ನೀವು ಮಧುನಾಶಿನಿಗಳನ್ನೆಲ್ಲ ನೋಡಿದಾಗ ಎಷ್ಟು ಬೇಗ ಗೊತ್ತಾಗತ್ತೆ ಅಂತಂದ್ರೆ, ವಿತಿನ್ 1 ಮಿನಿಟ್, 1 ನಿಮಿಷದಲ್ಲಿ ನಿಮ್ಮ ಒಂದು ಟೇಸ್ಟ್ ಅನ್ನು ಬ್ಲಾಕ್ ಮಾಡುವಂತಹದ್ದು. ಹರ್ಬಲ್ ಪ್ರಿಪರೇಷನ್ ಕೂಡ ನಾವು ಫ್ರೆಶ್ ಆಗಿ ಯೂಸ್ ಮಾಡಿದ್ದೆ ಹೌದಾದ್ರೆ ಖಂಡಿತವಾಗ್ಲೂ ಕೂಡ ರಿಸಲ್ಟ್ ಫಾಸ್ಟ್ ಆಗಿ ಸಿಗ್ತದೆ. ಮತ್ತು ಇದು ನಮಗೆ ಈ ಇಲ್ಲಿರೋರಿಗೆ ಒಂಥರ ಕಾನ್ಫಿಡೆನ್ಸ್ ಕೊಡುತ್ತೆ. ಇದು ನಮಗೆ ಬರೋ ಮೆಡಿಸಿನ್, ಓಕೆ, ಇವತ್ತಿನ ಟ್ರೀಟ್ಮೆಂಟಿಗೆ ಜಸ್ಟ್ ಇದು ಫ್ರೆಶ್ ಆಗಿ ಬಂದಿರತ್ತೆ, ಇದನ್ನ ಮಾಡ್ತಾರೆ, ಅದು ಒಂಥರ ಬೇರೆ ಕಾನ್ಫಿಡೆನ್ಸ್ ಸಿಗತ್ತೆ ಪೇಷಂಟ್ಸಿಗೂ. ದಟ್ ಈಸ್ ಆಲ್ಸೋ ವೆರಿ ಗುಡ್ ಏರ್. ಖಂಡಿತವಾಗ್ಲೂ ಕೂಡ ಇವೆಲ್ಲ ಅವರ ಒಂದು ಅನುಭವವನ್ನ ಹೇಳ್ಕೊಳ್ತಾ ಇರುವಂತಹದ್ದು. ಸಸ್ಯ ಸಂಜೀವಿನಿ ಅಂತಂದ್ರೆ ಬರೀ ಆಸ್ಪತ್ರೆ ಅಷ್ಟೇ ಅಲ್ಲ, ಬರೀ ಹಾಸ್ಪಿಟಲ್ ಅಷ್ಟೇ ಅಲ್ಲ. ನಾನಲ್ಲಿ ಹಾಸ್ಪಿಟಲ್ ಇದೆ, ಪುಷ್ಪದ ದೇವಸ್ಥಾನ ಇದೆ, ಧನ್ವಂತರಿ ದೇವಸ್ಥಾನ ಇದೆ, ಬ್ರಹ್ಮಶ್ರೀ ದೇವರ ಹತ್ರ ಗೋಶಾಲೆ ಇದೆ, ಹಾಗೂ ಗಾರ್ಡನ್. ಇವೆಲ್ಲದನ್ನ ನಾವು ಚಿಕಿತ್ಸೆಗೆ ಪೂರಕವಾಗಿ ಮಾಡ್ತಾ ಇರುವಂತಹದ್ದು. ಇದಕ್ಕೆ ನಾವು ದೈವ ವ್ಯಪಾಶ್ರಯ ಚಿಕಿತ್ಸೆ ಅಂತ ಹೇಳ್ತಾರೆ. ಆಯುರ್ವೇದ ಹತ್ರ ನಾವು ಇದು ಚಿಕಿತ್ಸೆಯ ಒಂದು ಪದ್ಧತಿ. ದೈವ ವ್ಯಪಾಶ್ರಯ, ಯುಕ್ತಿ ವ್ಯಪಾಶ್ರಯ ಹಾಗೂ ಸತ್ವವಯ. ದೈವ ವ್ಯಪಾಶ್ರಯದಲ್ಲಿ ಹೋಮ, ಹವನ, ಮಣಿಮಂತ್ರ ಧಾರಣ, ಉಪವಾಸ, ಭಜನೆ ಇವೆಲ್ಲ ಬರುವಂತಹದ್ದು. ಯುಕ್ತಿ ವ್ಯಪಾಶ್ರಯ ನಾವು ಮಾಡುವಂಥ ಚಿಕಿತ್ಸೆಗಳು, ಅವ್ರಿಗೆ ನಾವು ವಿರೇಚನವನ್ನು ಕೊಟ್ಟಿದ್ವಿ, ಬಸ್ಸು ಚಿಕಿತ್ಸೆಯನ್ನು ಮಾಡಿದ್ವಿ, ಇವೆಲ್ಲ ಯುಕ್ತಿ ವ್ಯಪಾಶ್ರಯ, ನಾವು ಪ್ಲಾನ್ ಮಾಡಿ ಚಿಕಿತ್ಸೆಯನ್ನು ಮಾಡುವಂಥದ್ದು. ಹಾಗೆ ಸತ್ವಜಯ, ಮನಸ್ಸಿಗೆ ರಿಲ್ಯಾಕ್ಸ್ ಆಗುವಂಥದ್ದು. ಗೋಶಾಲೆ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಗಾರ್ಡನ್ ವಾಕ್ ಇರ್ಬೋದು, ನಮಗೆ ಇಷ್ಟ ಆದಂಥ ಪ್ರಾಣಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು. ಇವೆಲ್ಲ ನಮ್ಮ ಸತ್ವವನ್ನು ಹೆಚ್ಚಿಗೆ ಮಾಡುವಂಥದ್ದು. ಹೀಗೆ ನಾವು ಎಲ್ಲ ಆಯಾಮಗಳನ್ನು ಚಿಕಿತ್ಸೆಯನ್ನು ಮಾಡಿದಾಗ ಎಷ್ಟೇ ಕ್ಲಿಷ್ಟಕರವಾಗಿರುವಂಥ ಸಮಸ್ಯೆಗಳನ್ನಾದರೂ ಕೂಡ ನಾವು
ಎಷ್ಟೇ ಕ್ಲಿಷ್ಟಕರವಾಗಿರೋ ಸಮಸ್ಯೆ ಬೇಕಾದ್ರೂ ಕ್ಯೂರ್ ಮಾಡ್ಬೋದು. ಹಾಗಾಗಿ ಈಗ ನಾವು ಒಂದು ಹಂತ ಚಿಕಿತ್ಸೆಯನ್ನ ಮಾಡಿದ್ದೀವಿ, ಮುಂದೆ ಮತ್ತು ಇದೆ ಮಾಡುವಂತಹದ್ದು. ಸೊ ಎರಡು ಸೈಡಿಂದ ಪ್ರಯತ್ನ ಆಗ್ಬೇಕು, ನಮ್ಮ ಹೆಣ್ಣಿಂದಾಗ ಅವ್ರ ಹೆಣ್ಣಿಂದ, ಎರಡು ಕೂಡ ಸಮಾನಾಂತರವಾಗಿ ನಡೀತಾ ಇದೆ. ಖಂಡಿತವಾಗ್ಲೂ ಕೂಡ ಸಂಪೂರ್ಣವಾಗಿ ಗುಣ ಆಗತ್ತೆ. ಆ ಧನ್ವಂತರಿ ಆಶೀರ್ವಾದ, ಪಶುಪತಿಯ ಆಶೀರ್ವಾದ, ಶಕ್ತಿ ದೇವತೆಯ ಆಶೀರ್ವಾದ, ನಮ್ಮ ದೈವತರ ಆಶೀರ್ವಾದ ಹಾಗೂ ಗೋಮಾತೆಯ ಎಲ್ಲ ಆಶೀರ್ವಾದ ಇದ್ದದ್ದೇ ಹೋದಾದ್ರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಲ್ವಾ? ಹೌದು. ಸರ್ವೇ ಜನ ಸುಖಿನೋ ಭವಂತು.